ಇಲ್ಲಿಗ ನಮ್ ಹೀರೋಯಿನ್ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ. ಅಲ್ಲಿ ನಮ್ ಹೀರೋ ಸಂಬಂಧಿಕರನ್ನ ನೋಡಿ ನಮ್ ಹೀರೋಯಿನ್ಗೆ ಸ್ವಲ್ಪ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟೊಂದ್ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಇವಳನ್ನ ಕೇಳ್ತಾನೆ ಇರ್ತಾರೆ. ಈಗ ಮದುವೆ ಆಗಿ 1 ವರ್ಷ ಕೂಡ ಕಂಪ್ಲೀಟ್ ಆಗ್ಬಿಡುತ್ತೆ. ಎಲ್ರು ಈಗ ಶುರು ಮಾಡ್ಕೋತಾರೆ ನೋಡಿ ಏನು ವಿಶೇಷ ಇಲ್ವಾ ಅಂತ ಹೇಳಿ. ಮೊದಲಿಗೆ ಅವಳಿಗೆ ನಾರ್ಮಲ್ ಆಗಿ ಅನ್ಸಿ ನಗ್ತಾ ಇರ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಅವಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಗ್ಲೇ ಮನೆಗ್ ಬಂದವಳೊಬ್ಳು ಅವ್ರ ಅತ್ತೆ ಹತ್ರ ನಿಮ್ ಸೊಸೆಗೆ ಮಕ್ಕಳಾಗಲ್ವೇನೋ, ಮೇ ಬಿ ಅವಳು ಬಂಜೆ ಇರ್ಬೋದು ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಹೀರೋಯಿನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಈಗ ಅವಳಿಗೋಸ್ಕರ ಟೀನ ತಗೊಂಡ್ಬರ್ತಿತ್ತಾಳಲ್ವಾ, ಆ ಸುಡ್ತಾ ಇರೋ ಟೀನೆ ಮುಖದ ಮೇಲೆ ಹಚ್ಬಿಡ್ತಾಳೆ. ಆ ವಿಷಯ ಫ್ಯಾಮಿಲಿ ಗೊತ್ತಾಗೋದು ಅಲ್ಲದೆ ದುಬೈವರೆಗೂ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೆಂಡತಿನ ಈಗ ಗಂಡನ ಹತ್ರ ಸಾರಿ ಕೇಳ್ತಾಳೆ. ಹೀರೋ ಅಮ್ಮನು ಈಗ ಅಕ್ಕಪಕ್ಕದವ್ರ ಹತ್ರ ಈಗ್ಲೇ ಮಕ್ಳು ಬೇಡ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೀಗ ಅಕ್ಕಪಕ್ಕದವರು ದೇವ್ರು ಕೊಟ್ಟಾಗ ತಗೊಂಡ್ಬಿಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕು ಅಂದ್ರೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಭಯ ಹುಟ್ಟಿಸ್ಬಿಡ್ತಾರೆ. ಅಮ್ಮನು ಈಗ ಸೊಸೆ ಹತ್ರಕ್ಕೆ ಹೋಗಿ ದೇವ್ರು ಕೊಡೋದನ್ನ ನೀವ್ ಯಾಕೆ ತಡಿತಿದ್ರ ಅಂತ ಹೇಳಿ ಜಗಳ ಆಡ್ತಾಳೆ. ಅಲ್ಲಿಂದ ಈಗ ಮಕ್ಕಳಿಗೋಸ್ಕರ ಗುಡಿ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತೊಂದ್ ದಿನ ಮದ್ವೆಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಹೆಂಡತಿ ಗಂಡನ ಹತ್ರ ನಾನು ಮದ್ವೆಗ್ ಬರಲ್ಲ, ಬಂದ್ರೆ ಅಲ್ಲಿ ಎಲ್ರು ಮಕ್ಳ ಬಗ್ಗೆನೆ ಕೇಳ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅವನಿಗ ಆತರ ಯಾರು ನಿನ್ನ ಕೇಳಲ್ಲ ಬಾ ಅಂತ ಹೇಳಿ ಸಮಾಧಾನ ಪಡಿಸ್ಕೊಂಡು ಅವಳನ್ನೀಗ ಮದ್ವೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗ ಅವನು ಹೆಂಡತಿನ ಒಂಟಿಯಾಗಿ ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿ ಎಣ್ಣೆ ಹೊಡಿತಾ ಇರ್ತಾನೆ. ಇವಳು ಪಾಪ ಒಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಮಗುನ ಎತ್ಕೊಂಡು ಆಡಿಸ್ತಾ ಇರ್ತಾಳೆ. ಆಗ್ಲೇ ಅಲ್ಲಿಗೆ ಇಬ್ರು ಹೆಣ್ಮಕ್ಳು ಬಂದ್ಬಿಟ್ಟು ಅವಳಿಗೆ ಮನಸ್ಸಿಗೆ ನೋವಾಗೋ ತರ ಮಾತಾಡ್ಬಿಡ್ತಾರೆ. ಅವಳಿಗಲ್ಲೀಗ ಒಂದ್ ನಿಮಿಷನೂ ಇರೋದಕ್ಕಾಗದೆ ಗಂಡನ ಹತ್ರ ಹೋಗಿ ನನ್ನ ಮನೆ ಡ್ರಾಪ್ ಮಾಡ್ಬಿಡಿ ಅಂತ ಕೇಳ್ತಾಳೆ. ಆ ಟೈಮ್ ನಲ್ಲಿ ಅವನಿಗ ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳಿಗೇನೆ ಬೈದ್ ಬಿಡ್ತಾನೆ. ಅವತ್ ರಾತ್ರಿಯಿಂದ ಅವರಿಬ್ರು ಮಾತಾಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಡೇ ಅಮ್ಮ ಹೇಳಿದ್ಮೇಲೆನೆ ಇಬ್ರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವಳ ಅತ್ತೆ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರೆ ಮಗುನ ತೂಗೋದು ಅವಳೇನೆ, ಚಿವುಟೋದು ಅವಳೇನೆ. ಅವ್ರಿಬ್ರನ್ನ ಒಂದ್ ಮಾಡಿ ಒಳ್ಳೆ ಅಮ್ಮ ಅನಿಸ್ಕೊಂಡ್ಲು ಅಂತ ಅನ್ಕೊಂತಾ ಇರ್ಬೇಕಾದ್ರೇನೆ ಬೇರೆಯವರು ನಿಮಗೆ ಮಕ್ಳಿಲ್ವಾ ಅಂತ ಕೇಳಿದಾಗ ನಮಗೆ ಕೋಪ ಬರಲ್ವಾ ಅಂತ ಹೇಳಿ ಸೂಜಿ ಚುಚ್ಚದಾಗ ಮಾತಾಡ್ಬಿಡ್ತಾಳೆ. ಅವತ್ ರಾತ್ರಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಾ ಇರ್ಬೇಕಾದ್ರೆ ಅವ್ನ್ ಫ್ರೆಂಡ್ ಈಗ ಮಕ್ಕಳನ್ನ ಹೇಗ್ ಸರಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಚಾರ್ಟ್ ಇದೆ, ಅದು ನೀನು ಸರಿಯಾಗಿ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಅಪ್ಪ ಆಗ್ಬಹುದು ಅಂತ ಹೇಳ್ತಾನೆ. ಅವತ್ತಿಂದ ಅವ್ರಿಬ್ರು ಈಗ ಚಾರ್ಟ್ ಅಲ್ಲಿರೋ ತರನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲೇ ಮೊನ್ನೆ ತಾನೇ ಮದ್ವೆಗೆ ಹೋಗ್ಬಿಟ್ಟು ಬಂದಿದ್ರಲ್ವಾ, ಆ ಹುಡುಗಿ ಈಗ ಪ್ರೆಗ್ನೆಂಟ್ ಆಗ್ಬಿಟ್ಟಿರುತ್ತೆ. ಆ ವಿಷಯನ ತಿಳ್ಕೊಂಡು ಅತ್ತೆ ಈಗ ಕೋಪದಿಂದ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗಲ್ಲಿಗೆ ನಮ್ ಹೀರೋಯಿನ್ ಬಂದು ನನ್ ಪೀರಿಯಡ್ಸ್ ಟೈಮ್ ಮುಗಿದು 5 ದಿನ ಆಗೋಯ್ತತ್ತೆ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಅತ್ತೆನೂ ಈಗ ಫುಲ್ ಖುಷಿ ಆಗ್ಬಿಡ್ತಾಳೆ. ಅದೇ ವಿಷಯನ ಹೀರೋ ಈಗ ತನ್ನ ಫ್ರೆಂಡ್ ಹತ್ರ ಹೇಳಿದಾಗ 5 ದಿನಕ್ಕೆ ಏನು ಗೊತ್ತಾಗೋದಿಲ್ಲ, ಒಂದ್ 10 ದಿನ ಆಗ್ಲಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈ ಟೈಮ್ ನಲ್ಲಿ ಅವಳು ತುಂಬಾ ಹುಷಾರಾಗಿರ್ಬೇಕು, ಕೆಲ್ಸ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅತ್ತೆ ಹತ್ರ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ಬಿಡ್ತಾರೆ. ಆಗಿಂದ ಅತ್ತೆ ಈಗ ಸೊಸೆನ ಕೂರಿಸಿ ಮನೆ ಕೆಲಸನೆಲ್ಲ ಅವಳೇ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿ ತುಂಬಾ ಹೊತ್ತು ಉಳಿಯೋದೇ ಇಲ್ಲ. ಆ ರಾತ್ರಿನೇ ಅವಳಿಗೆ ಟೈಮ್ ಬಂದು ಮತ್ತೆ ಪೀರಿಯಡ್ ಆಗ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವ್ನ ಗಂಡ ಈಗ ತುಂಬಾ ಬೇಜಾರಾಗ್ಬಿಡ್ತಾನೆ. ಹೀಗೆ ಇದ್ರೆ ಸರಿ ಹೋಗೋದಿಲ್ಲ, ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಹೆಂಡತಿ ಈಗ ಗಂಡನ ಹತ್ರ ಕೇಳ್ತಾಳೆ. ಅವನು ಹೋಗೀಗ ಅಮ್ಮನ್ನ ಕೇಳಿದಾಗ ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಒಪ್ಕೋತಾಳೆ. ಅವರು ಹೋಗಿ ಡಾಕ್ಟರ್ನ ಮೀಟ್ ಮಾಡಿದಾಗ ಇನ್ನು ಮದುವೆ ಆಗಿ 1.5 ವರ್ಷ ಆಗಿದೆ, ಸೊ ನೀವೇನಕ್ಕೆ ಇಷ್ಟ ಬೇಗ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನಾನ್ ನಿಮಗೆ ಕೊಡೋ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಮನೇನ ಬಿಟ್ಟು ಆರಾಮಾಗಿ ಹೊರಗಡೆ ಹೋಗಿ ಸುತ್ತಾಡಿ, ನೀವು ಮೊದಲು ನಿಮ್ ಸ್ಟ್ರೆಸ್ ನ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾನೆ. ಅವರು ಈಗ ಡಾಕ್ಟರ್ ಹೇಳ್ದಾಗೇನೆ ಒಂದು ಲಾಂಗ್ ಡ್ರೈವ್ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆ ಲಾಂಗ್ ಡ್ರೈವ್ ನಲ್ಲಿ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಮನಃಶಾಂತಿ ಸಿಗುತ್ತೆ. ನಮ್ಮ ಹೀರೋಗೆ ಸ್ಪ್ಯಾಮ್ ಕೌಂಟ್ಸ್ ಕಡಿಮೆ ಇದೆ ಅಂತ ಹೇಳಿ ಡಾಕ್ಟರ್ ಈಗ ಟ್ಯಾಬ್ಲೆಟ್ ನ ಕೊಡ್ತಾರೆ. ಅವ್ರ ಅಮ್ಮನು ಈಗ ಅವರಿಬ್ರು ಜಾತಕನ ತೋರಿಸಿ ಅವರಿಗೋಸ್ಕರ ಪೂಜೆನೆಲ್ಲ ಮಾಡಿಸ್ತಾಳೆ. ಅದಲ್ಲದೆ ಪಕ್ಕದ ಮನೆಯವಳೊಬ್ಳು ಒಂದು ಲೇಹನ ತಗೊಂಬಂದ್ ಕೊಟ್ಟು ಇದನ್ನ ತಿಂದ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತ ಹೇಳಿ ಅದನ್ನ ಕೊಡ್ತಾಳೆ. ಅದನ್ನು ಕೂಡ ಬಿಡಲ್ಲ ಪಾಪ ಗಂಡ ಹೆಂಡತಿ, ಇದರಿಂದ ಆದ್ರೂ ಮಕ್ಕಳಾಗಬಹುದು ಅಂತ ಹೇಳಿ ಆ ಲೇಹನು ಕೂಡ ತಿನ್ಬಿಡ್ತಾರೆ. ಅದ್ಯಾವ ದೇವ್ರ ಕೃಪೆನೋ ಅಥವಾ ಲೇಹ ಮಹಾತ್ಮೆನೋ ಗೊತ್ತಿಲ್ಲ, ನಮ್ ಹೀರೋಯಿನ್ ಈಗ ಕನ್ಸೀವ್ ಆಗ್ಬಿಡ್ತಾಳೆ. ಅವ್ರ ಅತ್ತೆ ಖುಷಿನಂತೂ ಕೇಳೋದಕ್ಕಾಗೋದಿಲ್ಲ ಬಿಡಿ. ಒಬ್ಳೇನೋ ನಾನ್ ಕೊಟ್ಟ ಲೇಹದಿಂದನೇ ಅವ್ಳು ಪ್ರೆಗ್ನೆಂಟ್ ಆಗಿರೋದು ಅಂತ ಹೇಳಿದ್ರೆ, ಇನ್ನೊಬ್ರೇನೋ ನಾನ್ ಮಾಡಿಸಿದ ಪೂಜೆಯಿಂದಲೇ ಇವ್ರು ಪ್ರೆಗ್ನೆಂಟ್ ಆಗಿರೋದು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಡಾಕ್ಟರ್ ಈಗ ಹೇಗೋ ಪ್ರೆಗ್ನೆಂಟ್ ಆಗ್ಬಿಟ್ರಲ್ವಾ, ಇನ್ಮೇಲೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾನೆ. ಬಟ್ ಅವತ್ ರಾತ್ರಿನೇ ಹೀರೋಯಿನ್ಗೆ ಅಮ್ಮ ಆಗ್ಬಿಡುತ್ತೆ. ಅಂದ್ರೆ ಚಿಕನ್ ಪಾಕ್ಸ್ ಅಂತ ಕರೀತಾರಲ್ವಾ ಅದು. ಈಗ ಅವರು ಡಾಕ್ಟರ್ಗೆ ಕಾಲ್ ಮಾಡಿ ಕೇಳಿದಾಗ ಇದರಿಂದ ಮಗುಗೆ ಏನು ಪ್ರಾಬ್ಲಮ್ ಆಗಲ್ಲ, ನೀವು ಫ್ರೀ ಆಗಿರಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮನೆಗ್ ಬಂದವರಿಬ್ರು ಇದರಿಂದ ಅಬೋಷನ್ ಕೂಡ ಆಗ್ಬಿಡ್ಬೋದು ಅಂತ ಹೇಳಿ ಅತ್ತೆ ಹತ್ರ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಹೀರೋಯಿನ್ಗೆ ಈಗ ಸಿಟ್ಟು ಬಂದು ಅವರಿಬ್ರನ್ನ ಬೈದು ಕಳಿಸ್ಬಿಡ್ತಾಳೆ. ನಮ್ ಹೀರೋನು ಈಗ ಒಬ್ನೇ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಕೇಳ್ತಾನೆ. ಆಗ ಡಾಕ್ಟರ್ ಈ ಟೈಮ್ ನಲ್ಲಿ ಅಮ್ಮ ಆದ್ರೆ ಮಗು ಹಾರ್ಟ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಹೇಳಿ ಅವ್ರಿಗೆ ಭಯ ಪಡಿಸಬಾರ್ದು ಅಂತಾನೆ ನಾನು ಅವತ್ತು ಹೇಳಲಿಲ್ಲ, ಏನು ಆಗಲ್ಲ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಹೇಳಿ ಡಾಕ್ಟರ್ ಧೈರ್ಯ ತುಂಬ್ತಾರೆ. ನೆಕ್ಸ್ಟ್ ಈಗ ಹೀರೋಯಿನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಮಗು ಒಳಗಡೆ ಹೆಲ್ತಿಯಾಗೇ ಇದೆ. ಮುಂದೆ ಪ್ರಾಬ್ಲಮ್ ಆಗ್ಬಹುದು, ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿ ಡಾಕ್ಟರ್ ಕೇಳ್ತಾರೆ. ಅದ್ ಗೊತ್ತಾದ್ಮೇಲೆ ಹೀರೋ ಅಮ್ಮನು ಈಗ ಆತರ ಎಲ್ಲ ಏನು ಆಗಲ್ಲ, ಎಲ್ಲಾನು ದೇವ್ರು ನೋಡ್ಕೋತಾನೆ ಹೋಗು ಅಂತ ಹೇಳಿ ಅವಳು ಈಗ ತವ್ರ ಮನೆಗೆ ಕಳ್ಸ್ಕೊಡ್ತಾಳೆ. ಅಲ್ಲಿಂದ ಸ್ವಲ್ಪ ದಿನಗಳಾದ್ಮೇಲೆ ಅವಳಿಗೀಗ ಪ್ರೆಗ್ನೆನ್ಸಿ ನೋವು ಕಾಣಿಸ್ಕೊಂಡ್ಬಿಡುತ್ತೆ. ಅಲ್ಲಿಂದ ಬೇಗ ಈಗ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ. ಈಗ ದೇವ್ರ ದಯೆಯಿಂದ ಮಗು ಕೂಡ ಆರಾಮಾಗಿ ಆಚೆ ಬರುತ್ತೆ.
ಇಷ್ಟು ದಿನದಿಂದ ಮಕ್ಕಳಿಲ್ಲ ಅಂತ ಕೇಳಿಸ್ಕೊಳ್ತಿದ್ ಮನ್ಸಿಗೆ ಈಗ ನೆಮ್ಮದಿ ಸಿಕ್ತಾಗುತ್ತೆ. ಮಗುನೀಗ ಕರ್ಕೊಂಡೋಗಿ ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಬಟ್ ಆ ತರ ಏನು ಇಲ್ಲದೆ ಮಗು ಕೂಡ ಆರೋಗ್ಯವಾಗೇ ಇರುತ್ತೆ. ಈಗ ಮಗುನ ತಗೊಂಡೋಗಿ ತಾಯಿ ಹತ್ರ ಕೊಟ್ಟಾಗ ನನಗೂ ಮಗು ಆಗಿದೆ ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಗಂಡನೀಗ ಹತ್ರ ಕರ್ಕೊಂಡು ಮಗು ಜೊತೆ ಫಸ್ಟ್ ಸೆಲ್ಫಿನ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ. ಅಲ್ಲಿಂದ ವರ್ಷಗಳು ಉಳೋಗುತ್ತೆ, ಮಗು ಕೂಡ ಆರೋಗ್ಯವಾಗಿ ಬೆಳೀತಾ ಇರುತ್ತೆ. ಒಂದಿನ ಅಪ್ಪ ಈಗ ಮಗು ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲಿಗೀಗ ಇನ್ನೊಬ್ಬ ಸಂಬಂಧಿಕ ಬಂದು, ಏನ್ ಮಗು ಜೊತೆ ಆಟ ಆಡ್ತಾ ಇದ್ಯಾ, ಮಗು ಜೊತೆ ಆಟ ಆಡೋದಕ್ಕೆ ಇನ್ನೊಂದು ಮಗು ಬೇಡವಾ, ಯಾವಾಗ ಅಂತ ಕೇಳ್ತಾನೆ. ಅದನ್ನ ಯಾವಾಗ ಹೀರೋಯಿನ್ ಕೇಳಿಸ್ಕೊತಾಳೆ ಅವನಿಗೋಸ್ಕರ ಟೀನ ತಗೊಂಡ್ಬಂದಿರ್ತಾಳೆ. ಆ ಟೀನ್ ಈಗ ಅವ್ನ ಮುಖದ ಮೇಲೆ ಹಚ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಲೇ ಮೂವಿನೂ ಎಂಡ್ ಆಗ್ಬಿಡುತ್ತೆ. ಇದನ್ನ ಜಸ್ಟ್ ಮೂವಿ ಅಂತ ತಿಳ್ಕೊಂಡ್ರೆ ಅದು ನಮ್ ದೊಡ್ಡ ತಪ್ಪು. ಈ ತರ ಟ್ರಾಮಾನ ಮದುವೆ ಆಗಿರೋ ತುಂಬಾ ಜನ ಹೆಣ್ಮಕ್ಳು ಅನುಭವಿಸ್ಬಿಟ್ಟಿರ್ತಾರೆ. ಈ ತರ ನಿಮ್ ಜೀವನದಲ್ಲಿ ಏನಾದ್ರು ನಡೆದಿದ್ರೆ ಅದನ್ನ ಕಾಮೆಂಟ್ ನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಏನಾದ್ರು ನನ್ನ ಪೇಜ್ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.